ಹೆಂಗೆ ನೆನಪಿನ ಶಕ್ತಿ? ಅದು ಅಂದರೆ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಹೇಳಿದ್ದಾರೆ, ಎರಡು ಕೋಣೆಗಳ ಮಾಡು ನಿಮ್ಮ ಮನದಾಲಯದಿ, ಹೊರಗೋಣೆಗಳಲ್ಲಿ ಲೋಗರ ಆಟವನಾಡು, ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ. ನಾವು ಒಳಗಡೆ ಮನಸ್ಸಿನಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು. ಹೊರಗಡೆ ಬಾಯಲ್ಲಿ ಉತ್ತರ ಕೊಡುವಾಗ ಆ ಒಳಗಿನ ಮನಸ್ಸಿನಿಂದ ಬಂದಿರೋ ಶಾಂತಿಯಿಂದ ಉತ್ತರ ರಚನೆಯಾಗಿ ಬಂದಿರುತ್ತೆ. ಅಂದರೆ ಈ ಹೊರಗಡೆ ಡಿಸ್ಟರ್ಬೆನ್ಸನ್ನು ಒಳಗಡೆ ತಗೊಂಡು ಹೋಗಬಾರ್ದು, ಅದು ಮುಖ್ಯ ಅಂತ. ಅಂದರೆ ಯಾವುದೇ ಕೆಲಸ ಆಗಲಿ, ಈಗ ತುಂಬ ಸುಲಭವಾಗಿ ಹೇಳ್ಬೋದು, ಈ ನೆನಪಿನ ಶಕ್ತಿ ಇದೆಲ್ಲ ನಮ್ಗೆ ಯಾವುದ್ರಲ್ಲಿ ಇಷ್ಟ ಜಾಸ್ತಿ ಇರುತ್ತೋ ಅದರಲ್ಲಿ ನೆನಪು ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪದ್ಯ ಆಗಲಿ ಕಾವ್ಯ ಆಗಲಿ ನಾವು ಅದರಲ್ಲಿ ತುಂಬ ಇಷ್ಟಪಟ್ಟಾಗ ಅದು ನಮಗೆ ನೆನಪಲ್ಲಿರುತ್ತೆ. ಈಗ ಅದನ್ನೇ ಉದಾಹರಣೆ, ಬೇರೆ ಬೇರೆ ಉದಾಹರಣೆ ಕೊಡೋದಿದ್ರೆ, ಒಬ್ಬರು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂದು 4 ಬಗೆಯ ಪದಾರ್ಥ ಮಾಡ್ತಾ ಇರ್ತಾರೆ. ಒಂದು ಕಡೆ ಸಾಂಬಾರು ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೇನೋ ಪುಳಿಯೋಗರೆ, ಬಿಸಿಬೇಳೆ ಬಾತು, ಯಾವ್ಯಾವ್ದಕ್ಕೆ ಉಪ್ಪು ಹಾಕಿದ್ದೀನಿ, ಯಾವ್ಯಾವ್ದಕ್ಕೆ ಹುಳಿ ಹಾಕಿದ್ದೀನಿ, ಅದನ್ನೆಲ್ಲ ಅವ್ರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಈ ಕಡೆ ಗಂಡನೋ ಅಥವಾ ಮಗನೋ ಏನೋ ಮಾತಾಡ್ತಾ ಇದ್ರು, ಅವ್ರ ಜೊತೆಗೂ ಮಾತಾಡಿಕೊಂಡು ಮಧ್ಯ ಬೇಕಾದರೆ ಟಿ ವಿ ಸೀರಿಯಲ್ಗಳನ್ನು ನೋಡಿಕೊಂಡು ಅವ್ರು ಅಡುಗೆ ಮಾಡ್ತಾರೆ.